दांडेली शहरातील वेस्ट कोस्ट पेपर मिल्समध्ये दिनांक 2 ऑक्टोबर रोजी रामलीला उत्सव आणि फटाक्यांची आतषबाजी कार्यक्रम आयोजित करण्यात आला असून सर्व तयारी पूर्ण करण्यात आल्याचे कारखान्याचे जनसंपर्क अधिकारी राजेश तिवारी यांनी सांगितले। वेस्ट कोस्ट पेपर मिल्सच्या डिलक्स सभागृहात शनिवारी झालेल्या पत्रकार परिषदेत बोलताना त्यांनी सांगितले की 50 फूट उंच रावण, 48 फूट उंच कुंभकर्ण आणि मेघनाद यांच्या मूर्तींसह रामलीला उत्सव भव्य दिव्य पद्धतीने होणार आहे। हा कार्यक्रम 2 ऑक्टोबर रोजी संध्याकाळी 6:30 ते रात्री 8 या वेळेमध्ये कागद कारखान्याच्या बंगूर नगरातील डिलक्स मैदानावर पार पडणार असल्याचे त्यांनी स्पष्ट केले। ಗ್ರಾಮದೇವತೆಯಾದಂತಹ ಶ್ರೀ ದಾಂಡೇಲಪ್ಪ ಜಾತ್ರೆಯನ್ನು ಈ ವರ್ಷವೂ ಸಹ ವಿಜೃಂಭಣೆಯಿಂದ ಹಾಗೂ ಈಗಾಗಲೇ ಮನೆ ಸರ್ಕಾರದ SOP ಪ್ರಕಾರ ಸುರಕ್ಷತೆಯ ಹಿತದೃಷ್ಟಿಯಿಂದ ಸಾರ್ವಜನಿಕರು ಈ ಒಂದು ಜಾತ್ರೆಗೆ ಸಹಕರಿಸಲು ನಾನು ಈ ಮೂಲಕ ವಿನಂತಿಸಲು ಮನವಿ ಮಾಡ್ತೇನೆ। ಈಗಾಗಲೇ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಆದಂಥ ಘಟನೆಗಳ ಆಧಾರದ ಮೇಲೆ ಯಾವುದೇ ಒಂದು ಸಾರ್ವಜನಿಕರು ಪ್ರವೇಶ ಮಾಡುವಾಗ ಹಾಗೂ ನಿರ್ಗಮನ ವೇಳೆಯಲ್ಲಿ ಯಾವುದೇ ಒಂದು ಗೊಂದಲಕ್ಕೆ ಈಡಾಗದೆ ಸುರಕ್ಷತೆಯಿಂದ ಈ ಒಂದು ರಾಮಲೀಲೋತ್ಸವ ಪ್ಲಸ್ ಸಿಡಿಮದ್ದು ಪ್ರದರ್ಶನಕ್ಕೆ ಸಹಕಾರ ನೀಡುವಂತೆ ನಾನು ಈ ಮೂಲಕ ಕೋರುತ್ತೇನೆ। ಅದೇ ರೀತಿಯಾಗಿ ಜಾತ್ರೆ ದಿನದಂದು ಈಗಾಗಲೇ ಗಾಂಧಿ ಜಯಂತಿ ಅಹಿಂಸೆ ಪ್ರಯುಕ್ತ ದಾಂಡೇಲಪ್ಪ ಜಾತ್ರೆಯ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ವಿರಾಶಿ ಅವರು ಪೂರ್ವಭಾವಿ ಸಭೆಯಲ್ಲಿ ಈಗಾಗಲೇ ತಿಳಿಸಿದಂತೆ ಆ ದಿನ 2 ಅಕ್ಟೋಬರ್ 2025ರಂದು ಆ ದಿನ ಯಾವುದು ಕೋಳಿ ಅಥವಾ ಯಾವುದೇ ಪ್ರಾಣಿಗಳಿಗೆ ಬಲಿ ಮಾಡದೆ ಮುಂಚಿನ ದಿನ ಅಥವಾ ಅದರ ನಂತರ ದಿನ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಈಗಾಗಲೇ ಹೇಳಿದ್ರಿಂದ ಅದನ್ನು ಸಹಿತ ಸಮಿತಿಯ ಆಗ್ರಹದ ಮೇರೆಗೆ ಅದನ್ನು ನಿಷೇಧಿಸಲಾಗಿದೆ ಎಂದು ಈ ಮೂಲಕ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ। ಅದೇ ರೀತಿಯಾಗಿ ಮನೆಯಲ್ಲಿ ಒಬ್ಬರನ್ನ ಇಟ್ಕೊಂಡು ಏನು ಸುರಕ್ಷತೆ ಬಗ್ಗೆ ಹೇಳಿದ್ದಾರೆ ದೇವಾಸ್ ಅವರು, ಅದನ್ನು ಸಹಿತ ಎಲ್ಲರೂ ಪಡ್ಕೊಂಡು ಈ ಒಂದು ಜಾತ್ರೆಯನ್ನು ವ್ಯವಸ್ಥಿತವಾಗಿ ಹಾಗೂ ಸುರಕ್ಷತೆಯ ಆಧಾರದ ಮೇಲೆ ತಮ್ಮ ಸಹಕಾರ ನೀಡುವಂತೆ ಈ ಮೂಲಕ ಹೇಳುತ್ತಾ ಸರ್ವರಿಗೂ ನವರಾತ್ರಿ ಹಾಗೂ ದಸರಾ ಹಬ್ಬದ ಶುಭಾಶಯವನ್ನು ಸಹಿತ ಈ ಮೂಲಕ ಕೋರಿ ನಾನು ಮಾಡ್ತೇನೆ। DYSP शिवानंद मतरकंडी म्हणाले की रामलीला उत्सव आणि दांडेलप्पा यात्रा शांततेत पार पडण्यासाठी आवश्यक ती पावले उचलण्यात आली आहेत। ಎಲ್ಲರಿಗೂ ನಮಸ್ಕಾರ। ನಮ್ಮ ಎಸ್ಕಾಂ ಇಲಾಖೆಗೆ ಸಂಬಂಧಿಸಿದಂತೆ ಮೊದಲನೇದಾಗಿ ಎಲ್ಲರೂ ಸೇಫ್ಟಿ ಸುರಕ್ಷತೆಗೆ ಆದ್ಯತೆಯನ್ನು ಕೊಡಬೇಕು। ಆಮೇಲೆ ದಾಂಡೇಲಪ್ಪ ದೇವಸ್ಥಾನದ ಹತ್ತಿರ ಅಲ್ಲೊಂದು ನಮ್ದೊಂದು ಪರಿವರ್ತಕ ಇದೆ, ಆ ಪರಿವರ್ತಕಕ್ಕೆ ಈಗಾಗಲೇ ನಾವು ಬೇಲಿಯನ್ನು ಹಾಕಿ ಯಾರೋ ಹೋಗದೆ ತರ ಮಾಡಿದ್ದೇವೆ। ಮತ್ತೆ ನಮ್ಮ ಲೈನ್ ಕೆಳಗೆ ಆದಷ್ಟು ಯಾವುದೇ ಅಂಗಡಿ ಇದನ್ನ ಹಾಕದಾಗೆ ನೋಡ್ಕೊಳ್ಬೇಕು। ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ 2-3 ಪ್ರದೇಶದಲ್ಲಿ ನಮಗೆ ಲೈನ್ ಸರಿ ಮಾಡ್ಲಿಕ್ಕೆ ಹೇಳಿದ್ರು, ಅದನ್ನೆಲ್ಲ ಮಾಡಿದ್ದೇವೆ ನಾವು। ಒಂದು KC ವೃತ್ತದಲ್ಲಿ, ಎರಡನೇದು ಕರಾವಳಿ ಫಿಶ್ ಲ್ಯಾಂಡ್ ಹತ್ರ, ಅಲ್ಲೂ ನಮ್ಮ ಲೈನಿಗೆ ಸ್ವಲ್ಪ ಗಿಡಗಳೆಲ್ಲ ತಾಕ್ತಿತ್ತು, ಅದನ್ನ ಕ್ಲಿಯರ್ ಮಾಡಿದ್ವಿ। ಆಮೇಲೆ ಒಂದು KC ವೃತ್ತದಲ್ಲಿ ಒಂದು ಕೇಬಲ್ ಒಂದು ಕೆಳಗೆ ಇದಾಗ್ತಾ ಇತ್ತು, ಅದನ್ನು ನಿನ್ನೆ ತೆರವುಗೊಳಿಸಿದ್ದೇವೆ। ಮತ್ತೆ ನಮ್ಮ ಇಲಾಖೆಯಿಂದ ನಾವು 2 ಬ್ಯಾಚಲ್ಲಿ ಪಾಳಿಯಾಗಿ ಬೆಳಿಗ್ಗೆ ಮತ್ತು ರಾತ್ರಿ 2 ಪಾಳಿಯಲ್ಲಿ ನಮ್ಮ ಸಿಬ್ಬಂದಿಗಳನ್ನ ನೇಮಿಸಿದ್ದೇವೆ। ಅದರ ಫುಲ್ ಮಾಹಿತಿಯನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೊಟ್ಟಿದ್ದೇವೆ ಮತ್ತು ದಾಂಡೇಲಪ್ಪ ದೇವಸ್ಥಾನದ ಅರ್ಚಕರಿಗೆ, ವಿರಾಶ್ ಅವರಿಗೂ ಸಲ್ಲಿಸಿದ್ದೇವೆ, PDO ಅವರಿಗೂ ಸಹ ಸಲ್ಲಿಸಿದ್ದೇವೆ। ಅದೇ ರೀತಿ ಇಲ್ಲಿ ಸಿಡಿಮದ್ದು ಮದ್ದು ಗುಂಡುಗಳ ಇದರ ಕಾರ್ಯಕ್ರಮಕ್ಕೆ ನಮ್ದು ಇಲ್ಲಿ HT ಕನೆಕ್ಷನ್ ಅಂತ ಇದೆ। ಈ ಒಳಗಡೆ ಎಲ್ಲ ಟೋಟಲ್ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಇವರಲ್ಲಿ ಬರುತ್ತೆ। ನಮ್ದು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಕಂಟ್ರೋಲ್ ಇದೆ, ಮತ್ತೆ ನಮ್ಮ ಲೈನ್ಮನ್ ಸಿಬ್ಬಂದಿಗಳು ಈಗ ಯಾವುದೇ ಲೈನ್ ಟ್ರಿಪ್ ಆದ್ರೂ ನಮ್ದು ಇನ್ನೊಂದು ಕಡೆಯಿಂದ ಹಾಕುವ ವ್ಯವಸ್ಥೆ ಇದೆ। ಅದಕ್ಕೆ ನಾವು ತುರ್ತಾಗಿ ಎಲ್ಲ 24x7 ಎಲ್ಲ ಇದೆ। ಆಮೇಲೆ 1912 ಇದು ಒಂದು ತುರ್ತು ಸೇವೆ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿದ್ರೆ ಅವರು ಡೈರೆಕ್ಟ್ ಆಗಿ ನಮಗೆ ಅಥವಾ ಸೆಕ್ಷನ್ ಆಫೀಸರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ। ಸುರಕ್ಷತೆಗೆ ಆದ್ಯತೆ ಇರಲಿ ಅಂತ ಹೇಳ್ತಾ ನಾನು ಮಾತನಾಡುತ್ತೇನೆ। यावेळी तहसीलदार शैलेश परमानंद, हेस्कॉमचे सहाय्यक कार्यकारी अभियंता दीपक नाईक यांनी रामलीला उत्सव व यात्रेबाबत हेस्कॉमकडून करण्यात आलेल्या तयारीची माहिती दिली।
वेस्ट कोस्ट पेपर मिलचे जनसंपर्क अधिकारी राघवेंद्र जयार, पोलीस उपनिरीक्षक अमीन अत्तार, किरण पाटील, शिवानंद नवादगी आदी मान्यवर या प्रसंगी उपस्थित होते. निखिल असुकर, KMM मराठी, रामनगर.